ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ ಮತ್ತು ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು BSF HCM ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್, ಅದೇ ರೀತಿಯಾಗಿ ASI ಸ್ಟೆನೋ ಒಂದು 1500ಕ್ಕಿಂತ ಹೆಚ್ಚಿನ ಒಂದು ಪೋಸ್ಟನ್ನು ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಿದರು. ಅದರ ಒಂದು ಫಿಸಿಕಲ್ ಡೇಟ್ಸ್ ಯಾವಾಗ ಇರ್ಬೋದು ಅಂತಂದರೆ, ಈಗ ಪ್ರಸ್ತುತ ಒಂದು RTI ರಿಪ್ಲೈ ಕೊಟ್ಟಿದೆ ಅದರ ಪ್ರಕಾರ. ಅದೇ ರೀತಿಯಾಗಿ SSCGD 2024 ಒಂದು ಫಿಸಿಕಲ್ ಈಗಾಗಲೇ ಮುಗಿದೋಗಿದೆ. ಅದರ ಒಂದು ಟ್ರೈನಿಂಗ್ ಶೆಡ್ಯೂಲ್ ಸಹ ಬಂದಿರುವ ಕಾರಣ ಅದರ ರಿಸಲ್ಟ್ ಆದಷ್ಟು ಬೇಗ ಬರಲಿದೆ. ಆದರೆ ಯಾವಾಗ ಬರಬಹುದು ಅಂತ ಹೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಈ ಒಂದು BSF HCM ಮತ್ತು ASIದ ಒಂದು ಅಡ್ಮಿಟ್ ಕಾರ್ಡ್ ಯಾವಾಗ ಬರಬಹುದು, ಅದೇ ರೀತಿಯಾಗಿ ಒಂದು ಅದಕ್ಕೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿತಾ ಹೋಗೋಣ. ಅದೇ ರೀತಿಯಾಗಿ BSF HCM ಮತ್ತು ASIಯಲ್ಲಿ ಫಿಸಿಕಲ್ ಏನೆಲ್ಲ ಇದೆ ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಶಾರ್ಟ್ಕಟಾಗಿ ತಿಳಿಸ್ತಾ ಹೋಗ್ತಾರೆ. ಮೊದಲನೇದಾಗಿ BSF HCM ಮತ್ತು ASIನ ಒಂದು 2024 ಒಂದು ನೇಮಕಾತಿಯ PTPST ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಇದು ಯಾವಾಗ ನಡೀತದೆ ಎಂಬುದು ಒಂದು ಆ್ಯಸ್ ಪರ್ RTI ರಿಪ್ಲೈ ಪ್ರಕಾರ ನೋಡೋದಾದರೆ, ಇದರ ಪ್ರಕಾರ ಒಂದು BSF HCM ಅಂದರೆ BSF ಅವರು ಒಂದು ಎಲ್ಲ ಸೆಂಟರ್ಗಳಿಗೆ ನೋಟಿಸನ್ನು ಕಳಿಸಿದ್ದಾರೆ. ಅಂದರೆ ಒಂದು ಟ್ರೆಂಡಾಗಿ ಈಗ ಒಂದು ಅಫಿಷಿಯಲ್ ಅವರ ಒಂದು BSFನ ವೆಬ್ಸೈಟ್ನಲ್ಲೇ ನಾವು ಹೋದರೆ ಅಲ್ಲಿ ಒಂದು ನೋಟಿಸನ್ನು ನಾವು ಕಾಣ್ಬೋದು. ಟೋಟಲಾಗಿ 11 ಒಂದು ITBPಯ ಒಂದು ಸೆಂಟರ್ಗಳಿವೆ. ಅದೇ ರೀತಿಯಾಗಿ ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ 81 ಸೆಂಟರ್ಸನ್ನು ಅವರು ಫಿಸಿಕಲ್ಗೆ ನಡೆಸಲು ನಿರ್ಧರಿಸಿದ್ದಾರೆ. ಈ ಒಂದು ಫಿಸಿಕಲ್ನ ಅವರು ಡಿಸೆಂಬರ್ ಮಂತ್ನಲ್ಲಿ ನಡೆಸಲು ನಿರ್ಧರಿಸಿರುವಂಥದ್ದು ನಾವು ಗಮನಿಸಬೇಕಾದಂತಹ ಒಂದು ವಿಷಯ. ಡಿಸೆಂಬರ್ 9ರಂದು ಈ ಒಂದು ಫಿಸಿಕಲ್ ಆರಂಭವಾಗ್ತದೆ. ಅದೇ ರೀತಿಯಾಗಿ BSF HCMನ ಒಂದು ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದೆ, ಅದೇ ರೀತಿಯಾಗಿ ಅದಕ್ಕೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕು ಎಂಬುದನ್ನು ನೋಡ್ತಾ ಹೋದರೆ, ಇದರ ಒಂದು ಅಡ್ಮಿಟ್ ಕಾರ್ಡ್, ಇದರ ಒಂದು ಫಿಸಿಕಲ್ ಬಂದುಬಿಟ್ಟು ಡಿಸೆಂಬರ್ 9ರಿಂದ ಆರಂಭವಾಗ್ತದೆ. ಅದೇ ರೀತಿಯಾಗಿ ಇದರ ಒಂದು ಅಡ್ಮಿಟ್ ಕಾರ್ಡ್ ಬಂದುಬಿಟ್ಟು ಈ ಒಂದು ತಿಂಗಳನ್ನ 20ನೇ ತಾರೀಕಿನ ನಂತರ ಅಥವಾ 20ನೇ ತಾರೀಕಿನ ಒಳಗಡೆ, 20ನೇ ತಾರೀಕು ಒಳಗಡೆ ಬರುವುದಿಲ್ಲ, ಅಂದರೆ 20ನೇ ತಾರೀಕಿನ ನಂತರ ಒಂದು ನೋಟಿಸ್ ಬರಬಹುದು. ಆ ಒಂದು ನೋಟಿಸಲ್ಲಿ ಅಂದರೆ ನಿಮ್ಮ ಒಂದು ಫಿಸಿಕಲ್ನ 4ರಿಂದ 5 ದಿನಗಳ ಹಿಂದೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ. ಅದರಲ್ಲಿ ನಿಮಗೆ ಯಾವೆಲ್ಲ ಒಂದು ದಾಖಲೆಗಳು ಬೇಕು ಅಂತೇಳಿ ನೋಡೋದಾದರೆ, ನೀವು ಫಿಸಿಕಲ್ಗೆ ಹೋಗುವ ಕಾರಣ ನೀವು SC ST ಮತ್ತು ಕೆಲವೊಂದು ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಬಿಲಾಂಗ್ ಮಾಡ್ತಾ ಇದ್ದರೆ ನೀವು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಡೊಮೆಸ್ಟಿಕ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಬೇಕಾಗ್ತದೆ. ಇದು ಎಲ್ಲರಿಗೂ ಅಲ್ಲ. ನಮ್ಮ ಕರ್ನಾಟಕದಲ್ಲಿರುವಂತಹ ಜನರಲ್ ಮೆಂಬರ್ಸ್ ಅಂದರೆ OBC ಆಗಿರ್ಬೋದು, ಉಳಿದಂತೆ ಜನರಲ್ EWSನಲ್ಲಿ ಬರುವಂತಹ ಅಭ್ಯರ್ಥಿಗಳು ಅವರು ಅಡ್ಮಿಟ್ ಕಾರ್ಡು, ಅದೇ ರೀತಿಯಾಗಿ ಆಧಾರ್ ಕಾರ್ಡು ಅಥವಾ ಯಾವುದೇ ಒಂದು ID ಪ್ರೂಫ್ ಆಗಿರ್ಬೋದು ಒರಿಜಿನಲ್ ಇರಬೇಕು. ಅದೇ ರೀತಿಯಾಗಿ ನೀವು ಆ ಒಂದು ID ಪ್ರೂಫ್ ಜೊತೆಗೆ, ಒರಿಜಿನಲ್ ID ಪ್ರೂಫ್ ಜೊತೆಗೆ ನಿಮ್ಮ ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜಿನ ಒಂದು 2 ಫೋಟೋಗಳನ್ನ ತೆಗೆದುಕೊಂಡು ಹೋಗಬೇಕಾಗ್ತದೆ. ನೀವೇನೋ ಅಲ್ಲಿ ರಿಸರ್ವೇಷನ್ ಅಂದರೆ SC ST ಹೈಟಲ್ಲಿ ಮತ್ತು ಚೆಸ್ಟಲ್ಲಿ ರಿಸರ್ವೇಷನ್ ಕೊಡ್ತಾ ಇದ್ದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಹ ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಈಗ ನಾವು PTPST ಒಂದು BSF HCM ಮತ್ತು ASI ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿತಾ ಹೋಗೋಣ. ಇದರಲ್ಲಿ ಹೈಟ್ ಬಂದುಬಿಟ್ಟು 162, ಇದು SC STಗೆ, ಬಾಯ್ಸ್ಗೆ 165 ಜನರಲ್ ಅವರಿಗೆ. ಅದೇ ರೀತಿಯಾಗಿ ಗರ್ಲ್ಸ್ಗೆ ಬಂದುಬಿಟ್ಟು 155 ಹೈಟು ಜನರಲ್ ಅವರಿಗೆ. ಉಳಿದಂತೆ SC ST ಮಹಿಳೆಯರಿಗೆ 152 ಹೈಟನ್ನು ಅವರು ಹೊಂದಿರಬೇಕಾಗ್ತದೆ. ನೆಕ್ಸ್ಟು ಒಂದು ರನ್ನಿಂಗ್ ಬಂದುಬಿಟ್ಟು ಬಾಯ್ಸ್ಗೆ 1.6 ಕಿಲೋಮೀಟರ್ 6.30 ಸೆಕೆಂಡ್ ಅಂದರೆ 6 ನಿಮಿಷ 30 ಸೆಕೆಂಡಲ್ಲಿ ಓಡಬೇಕಾಗ್ತದೆ. ಅದೇ ರೀತಿಯಾಗಿ ಗರ್ಲ್ಸ್ ಬಂದುಬಿಟ್ಟು 800 ಮೀಟರ್ 4 ನಿಮಿಷ 45 ಸೆಕೆಂಡ್ನಲ್ಲಿ ಅವರು ಕಂಪ್ಲೀಟ್ ಮಾಡಬೇಕಾಗ್ತದೆ. ಇದು ಈ ಒಂದು PST PETಯನ್ನು ಅವರು ಕೇವಲ ಅರ್ಹತೆಗಾಗಿ ಮಾತ್ರ ಪರಿಗಣಿಸಲಾಗುತ್ತಿರುವ ಕಾರಣ
ಮಾರ್ಕ್ಸನ್ನು ನೀಡುವುದಿಲ್ಲ. ಇದು ಒಂದು BSF HCMನಲ್ಲಿರುವಂತಹ ಒಂದು ಫಿಸಿಕಲ್ನ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟು ನಾವು SSHGD 2024 ಒಂದು ಫಿಸಿಕಲ್ನ ಒಂದು ಶೆಡ್ಯೂಲ್ನ ಈಗಾಗಲೇ ಅವರು ಬಿಡುಗಡೆ ಮಾಡಿದ್ದಾರೆ. ಇದರ ಒಂದು PDF ಅನ್ನು ನಾನು ನಿನ್ನೆ ನಮ್ಮ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೆ. ಅಲ್ಲಿ ಹೋಗಿ ನೀವು ನೋಡಬಹುದು. ಇದರಲ್ಲಿ ಒಂದೊಂದು ಫೋರ್ಸ್ಗೆ ಒಂದೊಂದು ರೀತಿಯಾಗಿ ಒಂದು ಟ್ರೈನಿಂಗ್ ಶೆಡ್ಯೂಲ್ ಇದೆ. ಟೋಟಲಾಗಿ 41 ಸೆಂಟರ್ಗಳಲ್ಲಿ ಟ್ರೈನಿಂಗ್ ನಡೆಯಲಿದೆ. ಇದರಲ್ಲಿ ಪ್ರಮುಖವಾಗಿ CRPFನ ಒಂದು ಟ್ರೈನಿಂಗ್ ಬಂದುಬಿಟ್ಟು ಏಪ್ರಿಲ್ನಲ್ಲಿ ಆರಂಭವಾಗ್ತದೆ. ಟೋಟಲಾಗಿ ನೋಡೋದಾದರೆ CISFನ ಒಂದು ಟ್ರೈನಿಂಗು ನೆಕ್ಸ್ಟ್ ಮಂತ್ ಡಿಸೆಂಬರ್ 24ರಿಂದ ಒಂದು ಪ್ರತಿಯೊಂದು ಫೋರ್ಸು ಹಂತವಾಗಿ ಒಂದು ಟ್ರೈನಿಂಗ್ ಶೆಡ್ಯೂಲ್ನ ಆರಂಭ ಮಾಡ್ತವೆ. ಈ ಒಂದು ಟ್ರೈನಿಂಗ್ ಶೆಡ್ಯೂಲ್ ಯಾವಾಗ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿಯಬೇಕಂತಂದರೆ ಇದರ ಒಂದು PDF ನಮ್ಮ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿದೆ. ಅಲ್ಲಿ ಹೋಗಿ ನೀವು ಇದನ್ನು ನೋಡಬಹುದು. ಇದು ಒಂದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.